ಹೆಲೋ ಗಾಯ್ಸ್, ಲೈವ್ ಮಾರ್ಕೆಟ್ ಅನಾಲಿಸಿಸ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ನಿನ್ನೆ ನಾನು ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸ್ ವಿಡಿಯೋದಲ್ಲಿ ನಾನು ಹೇಳಿದ್ದೆ ನನಗೀಗ ಫಿಫ್ತ್ ವೇವ್ ನಡೀತಾ ಇದೆ, ಒಂದು ಕರೆಕ್ಷನ್ ಬಾಕಿ ಇದೆ ಅಂತ, ಅಥವಾ ಒಂದು ಡೌನ್ ಫಾಲ್ ಕೂಡ ಆಗಬಹುದು ಅಂತ. ಸೊ ಅದಕ್ಕೆ ನಾನು ಸ್ಟಿಕ್ ಆನ್ ಆಗ್ತೀನಿ ಇವತ್ತು ಕೂಡ. ಸೊ ಇವತ್ತು ನನಗೆ ಈ ಲೆವೆಲ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಮೇಲ್ಗಡೆ ಇದು ಮತ್ತೆ ಇದು. ಸೊ ಇದ್ರ ಮೇಲ್ಗಡೆ ನಾನು ಹೋಗಲ್ಲ ಅಂತ ನನ್ನ ಒಪಿನಿಯನ್ ಇವತ್ತು. ಓಕೆನಾ, ಬಂದ್ರು ಇಲ್ಲಿಂದ ಇಲ್ಲಿಗೆ ನನಗೆ ರಿವರ್ಸಲ್ ಆಗುತ್ತೆ. ಹಾಗೆ ಕೆಳಗಡೆ ಬಂದು ನನಗೆ ಈ ಲೆವೆಲ್ ಮತ್ತೆ ಈ ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಎಲ್ಲಿ ಬಂದ್ರು ನಾನು ಟ್ರೇಡ್ ತಗೊಳ್ಳಲ್ಲ. ನನ್ಗೇನ್ ಮಾಡ್ಬೇಕು, ಈ ಲೆವೆಲ್ ನ ನನಗೆ ಬ್ರೇಕ್ಔಟ್ ಮಾಡಬೇಕು. ಯಾವುದು, ಈ ಗ್ರೀನ್ ಝೋನ್ ನ ಬ್ರೇಕ್ಔಟ್ ಮಾಡಿ ಒಂದು ರಿಟ್ರೇಸ್ಮೆಂಟ್ ತಗೊಂಡು ಕೆಳಗಡೆ ಬರಕ್ ಸ್ಟಾರ್ಟ್ ಆದ್ರೆ ನನ್ನ ಟಾರ್ಗೆಟ್ 23,300. ಓಕೆನಾ, ಸೊ ಅಲ್ಲಿವರೆಗೂ ಬರುವಂತ ಚಾನ್ಸಸ್ ಇದೆ. ಓಕೆ, ಬೈ ಚಾನ್ಸ್ ಏನಾದ್ರೂ ಇಲ್ಲೇ ಹೋಲ್ಡ್ ಮಾಡಿ, ನಿನ್ನೆ ಹೇಳ್ದಾಗೇನೆ ನಾನು ಹೇಳ್ತಾ ಇರೋದು ಇವತ್ತು ಕೂಡ, ಮೇಲೆ ಹೋಗುವಂತ ಸೈನ್ ಕೊಟ್ರೆ ಒಂದು ರಿಸ್ಕಿ ಟ್ರೇಡ್ ಇಲ್ಲಿವರೆಗೂ ನಾವು ಟ್ರೇಡ್ ತಗೋಬಹುದು. ಓಕೆ, ಇದಕ್ಕಿಂತ ಮೇಲೆ ಹೋಗಲ್ಲ, ಬಂದ್ರು ಮ್ಯಾಕ್ಸಿಮಮ್ ಈ ರೆಡ್ ಝೋನ್ ವರೆಗೂ ಬರಬಹುದು, ಇಲ್ಲಿಂದ ಮತ್ತೆ ಫಾಲ್ ಆಗುತ್ತೆ. ಇದು ಇವತ್ತು ನನ್ನ ನಿಫ್ಟಿಯಲ್ಲಿನ ಒಂದು ಪ್ಲಾನ್. ಹಾಗೆ ಇವತ್ತು ನನಗೆ ಸ್ಟ್ರಾಂಗ್ ಆಗಿ ಅನ್ಸೋದು ಇದ್ರ ಒಳಗಡೆ ಟ್ರೇಡ್ ಮಾಡುತ್ತೆ ಅಂತ, ಇಲ್ಲ ಅಂದ್ರೆ ನನಗೆ ಇಲ್ಲಿ ಬ್ರೇಕ್ಔಟ್ ಕೊಡುತ್ತೆ. ಸೊ ಮೇಲ್ಗಡೆ ಹೋಗುವಂತ ಚಾನ್ಸಸ್ ತೀರಾ ಕಡಿಮೆ. ಓಕೆನಾ, ಸೊ ದಯವಿಟ್ಟು ಹುಷಾರಾಗಿ ಟ್ರೇಡ್ ಮಾಡಿ. ಈಗ ನಾವು ಬ್ಯಾಂಕ್ ನಿಫ್ಟಿಯಲ್ಲಿ ನೋಡುವ. ಬ್ಯಾಂಕ್ ನಿಫ್ಟಿ ನೋಡಿ, ನಮ್ಮ ಎಕ್ಸಾಕ್ಟ್ ಈ ರೆಡ್ ಝೋನ್ ಹತ್ರನೇ ಒಂದು ರಿವರ್ಸಲ್ ತಗೊಂತಾ ಇದೆ ಅಲ್ವಾ. ಸೊ ನನ್ನ ಒಂದು ಇವತ್ತಿನ ಪ್ಲಾನ್ ಏನು ಅಂತ ಅಂದ್ರೆ, ಸೊ ಬ್ಯಾಂಕ್ ನಿಫ್ಟಿಲ್ ಕೂಡ ನನಗೆ ಇವತ್ತು ಮೇಲ್ಗಡೆ ಹೋಗುವಂತ ಚಾನ್ಸಸ್ ಕಡಿಮೆ. ಸೊ ಮೇಲ್ಗಡೆ ಯಾವಾಗ ನಾವು ಟ್ರೇಡ್ ಮಾಡಬೇಕು ಅಂದ್ರೆ, ನಮಗೆ ಈ ರೆಡ್ ಝೋನ್ ನ ಬ್ರೇಕ್ಔಟ್ ಮಾಡಿ ಒಂದು ರಿಟ್ರೇಸ್ಮೆಂಟ್ ತಗೊಂಡು ಮೇಲೆ ಹೋಗೋಕೆ ಸ್ಟಾರ್ಟ್ ಮಾಡಿದ್ರೆ ನನ್ನ ಫಸ್ಟ್ ಟಾರ್ಗೆಟ್ 51,400. ಓಕೆನಾ, ಅಲ್ಲಿವರೆಗೂ ಒಂದು ಹೋಗುವಂತ ಚಾನ್ಸಸ್ ಇರುತ್ತೆ. ಹಾಗೆ ನೋಡಿ, ನಮಗೆ ಇಲ್ಲಿ ಯಾವ ತರ ರಿಯಾಕ್ಟ್ ಮಾಡುತ್ತೆ ಅಂತ ನೋಡ್ಬೇಕು. ನೋಡಿ, ಇವಾಗ ಇಲ್ಲೊಂದು ರೆಸಿಸ್ಟೆನ್ಸ್ ತಗೊಂತಾ ಇದೆ. ನನಗೆ ಈ ಲೆವೆಲ್ ನ ಬ್ರೇಕ್ ಮಾಡ್ತು ಅಂದ್ರೆ, ಈ ವೈಟ್ ಲೈನ್ ಏನ್ ಕಾಣ್ತಿದೆಯಲ್ವಾ, ಇದನ್ನ ಬ್ರೇಕ್ ಮಾಡಿ ಒಂದು ರಿಟ್ರೇಸ್ಮೆಂಟ್ ತಗೊಂಡು ಕೆಳಗಡೆ ಬರೋಕ್ ಸ್ಟಾರ್ಟ್ ಮಾಡ್ತು ಅಂದ್ರೆ ನನ್ನ ಈ ಲೆವೆಲ್ ಟಾರ್ಗೆಟ್ ಆಗಿರುತ್ತೆ. ಸೊ ಅಪ್ ಟು ಇಲ್ಲಿವರೆಗೂ ಬರುವಂತ ಚಾನ್ಸಸ್ ಇರುತ್ತೆ. ಓಕೆನಾ, ಸೊ ಬ್ಯಾಂಕ್ ನಿಫ್ಟಿಲ್ ಕೂಡ ಇವತ್ತು ಏನು ಎಕ್ಸ್ಪೈರ್ ಇರೋದ್ರಿಂದ ಇದ್ರ ಒಳಗಡೆ ಒಂದು ಟ್ರೇಡ್ ಮಾಡುವಂತ ಚಾನ್ಸಸ್ ಇದೆ. ಈ ರೆಡ್ ಝೋನ್ ಅಥವಾ ಗ್ರೀನ್ ಝೋನ್ ಯಾವ್ದಾದ್ರು ಒಂದ್ ಕಡೆ ಬ್ರೇಕ್ಔಟ್ ಕೊಡ್ತು ಅಂತಂದ್ರೆ ಒಂದು ದೊಡ್ಡ ಏನು ಮೂವ್ಮೆಂಟ್ ನ ನಾವು ನೋಡಬಹುದು. ಓಕೆನಾ, ಹಾಗೆ ನಮಗೆ ಡೌನ್ ಸೈಡ್ ಈ ಗ್ರೀನ್ ಝೋನ್ ನ ಬ್ರೇಕ್ಔಟ್ ಮಾಡೋವರೆಗೂ ನಾವು ವೇಟ್ ಮಾಡಬೇಕು. ಇದನ್ನ ಬ್ರೇಕ್ಔಟ್ ಮಾಡಿ ಒಂದು ರಿಟ್ರೇಸ್ಮೆಂಟ್ ತಗೊಂಡು ಕೆಳಗಡೆ ಬರಕ್ ಸ್ಟಾರ್ಟ್ ಮಾಡ್ತು ಅಂದ್ರೆ 49,800 ನಮ್ಮ ಫಸ್ಟ್ ಟಾರ್ಗೆಟ್ ಆಗಿರುತ್ತೆ. ಓಕೆನಾ, ಅಲ್ಲಿವರೆಗೂ ನಾವು ಟ್ರೇಡ್ ಮಾಡಬಹುದು. ಸೊ ಇದು ಇವತ್ತಿನ ನನ್ನ ಏನು ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿಲಿನ ಟ್ರೇಡ್ ಪ್ಲಾನ್. ಸೊ ನಾನು ಮೇನ್ ಆಗಿ ನಿಮ್ಗೆ ಒಂದು ವಿಷಯ ಹೇಳ್ಬೇಕು ನೋಡಿ, ನಮಗೆ ಎವ್ರಿ ಡೇ ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿಲಿ ನೀವು ಅಬ್ಸರ್ವ್ ಮಾಡಿ, ನಮಗೆ ಈ ಮಿಡಲ್ ಝೋನ್ ಮತ್ತೆ ಈ ರೆಡ್ ಝೋನ್, ಹಾಗೆ ಇಲ್ಲಿ ಕೆಳಗಡೆ ಮಿಡಲ್ ಝೋನ್ ಮತ್ತೆ ಈ ಗ್ರೀನ್ ಝೋನ್ ಗೆ ಜಾಸ್ತಿ ಪಾಯಿಂಟ್ ಡಿಫರೆನ್ಸ್ ಇಲ್ಲ. ನೀವು ನಿಫ್ಟಿಯಲ್ಲಿ ಕೂಡ ನೋಡಬಹುದು, ಒಂದು 50 to 100 ಪಾಯಿಂಟ್. ಅಂದ್ರೆ ಇದು ತುಂಬಾ ಡೇಂಜರ್ ಸೈನ್ ನಮಗೆ ಟ್ರೇಡ್ ಮಾಡಕ್ಕೆ. ಓಕೆನಾ, ಸೊ ಇದೊಂದೇ ನೀವು ತಲೆಯಲ್ಲಿ ಇಟ್ಕೊಳ್ಳಿ. ಇಲ್ಲಿ ನಮ್ಗಿನ್ನ ಏನು ಕರೆಕ್ಟ್ ಆಗಿಲ್ಲ ಮಾರ್ಕೆಟ್. ಸೊ ನಿಮ್ಗೆ ನಿಫ್ಟಿಯಲ್ಲಿ ಕೂಡ ನಾನು ತೋರಿಸ್ಬಿಡ್ತೀನಿ ನೋಡಿ. ಇಲ್ಲಿ ನಮಗೆ ನಿಫ್ಟಿಯಲ್ಲಿ ಕೂಡ ಒಂದು 50 ಪಾಯಿಂಟ್ಸ್ ಡಿಫರೆನ್ಸ್ ಇದೆ ಅಷ್ಟೇನೆ ಇಲ್ಲಿಂದ ಇಲ್ಲಿಗೆ. ಸೊ ಇದೊಂದು ಏನು ಒಳ್ಳೆ ಸೈನ್ ಅಲ್ಲ ನಮಗೆ ಮಾರ್ಕೆಟ್ ಅಲ್ಲಿ. ಹಾಗೆ ನಮ್ಮ ಈ ರೆಡ್ ಝೋನ್ ಅಂಡ್ ಗ್ರೀನ್ ಝೋನ್ ನೋಡಿ ತುಂಬಾ ವೈಡ್ ಆಗಿದೆ, ಅಂದ್ರೆ ಸೈಡ್ ವೇಸ್ ಹೋಗುವಂತ ಚಾನ್ಸಸ್ ಜಾಸ್ತಿ ಇದೆ. ಬಟ್ ಡೌನ್ ಸೈಡ್ ಏನಾದ್ರೂ ಬ್ರೇಕ್ಔಟ್ ಕೊಡ್ತು ಅಂತ ಅಂದ್ರೆ ನಿಫ್ಟಿಯಲ್ಲಿ ಒಂದು ದೊಡ್ಡ ಫಾಲ್ ನೋಡಬಹುದು, ಅಥವಾ ಸೈಡ್ ವೇಸ್ ಅಲ್ಲಿ ಇವತ್ತು ನಮಗೆ ಮಾರ್ಕೆಟ್ ನ ಕ್ಲೋಸ್ ಮಾಡುತ್ತೆ. ಓಕೆ, ಇದು ನನ್ನ ಇವತ್ತಿನ ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿಯಲ್ಲಿನ ಒಂದು ಟ್ರೇಡ್ ಪ್ಲಾನ್. ಸೊ ಇಲ್ಲಿಗೆ ನಾನು ಈ ವಿಡಿಯೋನ ಮುಗಿಸ್ತೀನಿ. ಹಾಗೆ ದಯವಿಟ್ಟು ನಾನು ಹೊಸಬರಿಗೆ ಹೇಳೋದು, ಎವ್ರಿ ಡೇ ಹೇಳ್ದಾಗೇನೆ ನೀವು ಕೇಳಬಹುದು, ಏನ್ ಇವ್ನು ಡೈಲಿ ಬಂದು ಇದನ್ನೇ ಹೇಳ್ತಾನೆ, ಒಂದು ಕರೆಕ್ಟ್ ಆಗಿ ಟ್ರೇಡ್ ಆಪರ್ಚುನಿಟಿನ ಕೊಡಲ್ಲ, ಬೇರೆ ಚಾನಲ್ಸ್ ಅವರೆಲ್ಲ ಇಲ್ಲಿಂದ ಕಾಲ್ ಹೋಗಿ ಇಲ್ಲಿಂದ ಡೌನ್ ಹೋಗಿ ಅಂತ ಹೇಳ್ತಾರೆ ಅಂತ. ಬಟ್ ನಾನ್ ಪ್ಲಾನ್ ಮಾಡೋದು ಸೇಫ್ ಟ್ರೇಡಿಂಗ್. ಓಕೆನಾ, ಸೊ ನನ್ನ ತಲೆಯಲ್ಲಿ ಇರೋದು ಮೇನ್ ಆಗಿ ಏನಂದ್ರೆ, ನಾವು ಒಂದಿನ ಟ್ರೇಡ್ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ಆದ್ರೆ ನಾವು ಸುಮ್ನೆ ನಾವು ದುಡ್ಡನ್ನ ಕಳ್ಕೋಬಾರ್ದು. ಸ್ಟಾಪ್ ಲಾಸ್ ಕೊಡೋದು ಕಾಮನ್ ಮಾರ್ಕೆಟ್ ಅಲ್ಲಿ. ಓಕೆನಾ, ಅದು ನಮ್ಮೇನೋ ಒಂದು ರಿಸ್ಕ್ ಒಂದು ಪಾರ್ಟ್ ಅದು. ಬಟ್ ಆದ್ರೆ ಸುಮ್ನೆ ನಾವು ಏನಕ್ಕೆ ನಮ್ಮ ದುಡ್ಡನ್ನ ಕಳ್ಕೋಬೇಕು. ಸೊ ಆ ರೀಸನ್ಗೆ ಓಕೆನಾ, ಎಲ್ಲಿ ನಮಗೆ ಆಪರ್ಚುನಿಟಿ ಸಿಗುತ್ತೆ ಅಲ್ಲಿ ಮಾತ್ರ ನಾವು ಆಪ್ಷನ್ ಬೈ ಮಾಡಬೇಕು. ಸುಮ್ನೆ ಹೋಗಿ ನಾನು ಆಪ್ಷನ್ ಬೈ ಮಾಡ್ತಾ ಹೋದ್ರೆ ನನಗೆ ಏನೋ ಲಾಸ್ ಮಾಡ್ಕೊಳ್ಳುವಂತ ಚಾನ್ಸಸ್ ಇರುತ್ತೆ. ಆಪ್ಷನ್ ಬೈಯರು ಇದೊಂದನ್ನ ನೀವು ಯಾವಾಗ್ಲೂ ತಲೆಯಲ್ಲಿ ಇಟ್ಕೋಬೇಕು. ಓಕೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಲಿ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಹಾಗೆ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ಟೆಲಿಗ್ರಾಮ್ ಲಿಂಕ್ ಕೂಡ ಇದೆ, ಅದನ್ನು ಕೂಡ ಜಾಯ್ನ್ ಆಗಿ. ಅಲ್ಲಿ ನಿಮಗೆ ಕಲಿಯುವಂತ ವಿಷಯಗಳು ಸಾಕಷ್ಟು ಬರ್ತವೆ. ಲೈವ್ ಮಾರ್ಕೆಟ್ ಅಪ್ಡೇಟ್ಸ್ ಕೂಡ ಬರ್ತಾ ಹೋಗುತ್ತೆ. ಹಾಗೆ ಸ್ಟಾಕ್ ಇನ್ಫಾರ್ಮೇಶನ್ ಕೂಡ ನಾನು ಅಲ್ಲಿ ಕೊಡ್ತಾ ಹೋಗ್ತೀನಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಗೈಸ್.